6 ಜನ. ಈಗ ಬೇರೆಯವ್ರು ಸೇರ್ಕೊಂಡಿದ್ದಾರೆ. ಅದರಲ್ಲಿ ನಾವು ಚೆಕ್ ಮಾಡಿದಾಗ ನಿನ್ನೆ ಈ ವೋಟರ್ ಲಿಸ್ಟ್ ಅವರೇನು ಹಾಕಿದ್ರಲ್ಲ, ಅದರಲ್ಲಿ 6 ಜನ ವೋಟ್ ಮಾಡಿದ್ದಾರೆ 80 ಪೈಕಿ. ಉಳಿದವರಲ್ಲಿ ಇಲ್ಲ, ಕೆಲವರು ಇದ್ದಾರೆ. ಸಿಕ್ಕ ವೋಟ್ ಮಾಡಿರೋರು 6 ಜನ. ಬೂತ್ ನಂಬರ್ 243 ಅಗದೂರು ಅಂತದ್ದು ಮಾಡಿರೋದು. ಆನಂತರ ಬ್ರೆವರಿ ಅಂತ ಇದೆ ಅಲ್ಲ, ಅವರು ಡಾರ್ಮೆಟ್ರಿ ಮಾಡಿಕೊಟ್ಟಿದ್ದು. ಅದರಲ್ಲಿ ಎಷ್ಟು ಜನ ವೋಟ್ ಮಾಡಿದ್ದಾರೆ? 2 68ರಲ್ಲಿ. ಆನಂತರ ಇನ್ನೊಂದು ಕಡೆ ಹೇಳಿದ್ದಾರೆ ಮಾರತಹಳ್ಳಿನಲ್ಲಿ 366 ಬೂತ್ ನಂಬರ್ 48 ಜನ ಇದ್ದಾರೆ ಅಂತ. ವೋಟ್ ಮಾಡಿರೋರು ಎಷ್ಟು? 2. ಕೆಲಸಗಾರ ಬದಲಾವಣೆ ಆಗ್ತಾನೆ. ನಾ ಹೇಳಿದ್ದೆ ಆವಾಗಲೇ, ನಮ್ಮಲ್ಲಿ ಮೈಗ್ರೇಷನ್ ಹೆಂಗಿದೆ ಅಂತಂದರೆ ಬರೋರು ಹೋಗೋರು ಜಾಸ್ತಿನೇ. ಸೊ ಹೀಗಾಗಿ ಯಾರು ಅವೈಲೇಬಲ್ ಇದ್ದಾರೋ ಅಂತ ಚೆಕ್ ಮಾಡಿದರೆ ನಮ್ಗೆ ಸಿಕ್ಕಿರೋರ ಪೈಕಿ ಇಷ್ಟು ಜನ ವೋಟ್ ಮಾಡಿದ್ವಿ ಅಂತ ಹೇಳಿರೋದು. ಸೊ ಇದು ಬಲ್ಕ್ ವೋಟರ್ಸ್ ಬಗ್ಗೆ ಅವ್ರು ಮಾಡಿರೋದು. ಆಮೇಲೆ ಇನ್ವ್ಯಾಲಿಡ್ ಫೋಟೋಸ್ ನೀವು ಹೆಂಗೆ ಅಪ್ಲೋಡ್ ಮಾಡಿದ್ದಾರೆ ಜನ ಹಂಗೆ ಬಂದಿದೆ. ಅದು ವೋಟಿಂಗ್ ಮಾಡುವಾಗ ಅವ್ನ ಫೋಟೋ ಕಾಣದೇ ಇದ್ದರೆ ಅವನ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ನೇ 22 ಐಡೆಂಟಿಫಿಕೇಷನನ್ನು ಅನೌನ್ಸ್ ಮಾಡಿರುತ್ತೆ. ಪಾಸ್ಪೋರ್ಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಇದೆಲ್ಲ ಆಧಾರ್ ಕಾರ್ಡ್ ಇರ್ಬೋದು, ಇಂಥದ್ದೆಲ್ಲ ಕೊಟ್ಟಿರ್ತಾರೆ. ಅವ್ನು ವೋಟ್ ಹಾಕಕ್ಕೆ ಹೋಗುವಾಗ ಅದನ್ನು ತೋರಿಸ್ತಾನೆ, ಇದನ್ನು ಫೋಟೋ ನೋಡಿ ನನ್ನ ಅಡ್ರೆಸ್ಸು. ಸೊ ಅದು ಸಣ್ಣದು ಕಾಣ್ತಾ ಇದೆ ಅಂತ, ಅಂಥದ್ದು ಒಂದು 4,000 ಇದೆ ಅಂತ. ರಾಧೇಪುರದಲ್ಲಿ ಎಷ್ಟು ಹೇಳಿದ್ನಲ್ಲ, 4,132 ಜನರದು ಇನ್ವ್ಯಾಲಿಡ್ ಫೋಟೋಸ್. ಅವರೆಲ್ಲನೂ ಚೆಕ್ ಮಾಡಿದೆ ನಾನು ಮಂಡೂರಲ್ಲಿ. ಇಲ್ಲಿದೆ ಮಂಡೂರಲ್ಲಿ ಮಂಡೂರಲ್ಲಿದ್ದಾರೆ. ಯಾವ್ಯಾವ ಎಲ್ಲೆಲ್ಲಿದ್ದಾರೆ ಅದನ್ನು ಬರ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ನಾಳೆ ಯಾರು, ನಾಳೆನೋ ಇವತ್ತು ಗ್ಲೆನ್ವುಡ್ ಅಪಾರ್ಟ್ಮೆಂಟ್ ಅಂತಿದೆ, ಬೂತ್ ನಂಬರ್ 5. ರೇಡಿಯನ್ಸ್ ಅಪಾರ್ಟ್ಮೆಂಟ್ ಅಂತಿದೆ, ಇಂಡಸ್ ಅಪಾರ್ಟ್ಮೆಂಟ್ ಅಂತಿದೆ. ಇಲ್ಲಿದ್ದಾರೆ ಇವರು ಬೂತ್ ನಂಬರ್ 5ರಲ್ಲಿ. ಬೂತ್ ನಂಬರ್ 274 ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆಕ್ಮೆ ಅಂಥೇಳಿ ಕಾರ್ತಿಕ್ ನಗರ ದೊಡ್ಡನೆಕ್ಕುಂದಿ ವಾರ್ಡಲ್ಲಿ. ಸೊ ಇದು ಇನ್ವ್ಯಾಲಿಡ್ ವೋಟರ್ಸ್ ಬಗ್ಗೆ ಪಾಪ ಅವ್ರನ್ನ ಇನ್ಸಲ್ಟ್ ಮಾಡೋ ಕೆಲಸ ಮಾಡಿದ್ದಾರೆ. ಇದು ಮಿಸ್ಯೂಸ್ ಆಫ್ ಫಾರ್ಮ್ ನಂಬರ್ 6. ಆ ಅಮ್ಮ ಒಬ್ಬರು ಏನದು ಪದೇ ಪದೇ ಹೇಳಿದ್ರೆ ಅವಳ ಹೆಸರು ರಾಣಿ 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 ಅಂತ. ಶುಕುಂದ್ ರಾಯ್. ಇವಳು ಪಾಣಿಪತ್ನವಳು, ನೇಟಿವ್. ಪಾಣಿಪತ್ನಿಂದ ಇಲ್ಲಿ ಬಂದಿದ್ದಾರೆ. ಎಲ್ಲಪ್ಪ ಇರೋದವಳು? ಪೂರ್ವ ಅಪಾರ್ಟ್ಮೆಂಟ್ ಅಂತಿದೆ ನಮ್ಮಲ್ಲಿ. ಅಲ್ಲಿ ಅವಳು ಏನು ಮಾಡ್ತಾಳೆ, ವೋಟರ್ ಲಿಸ್ಟ್ ಸೇರ್ಸೋಕ್ಕೆ ಹೊಸದಾಗಿ ವೋಟರ್ ಲಿಸ್ಟ್ ಸೇರಿಸ್ಬೇಕು ಅಂಥೇಳಿ ಫಾರಮ್ ನಂಬರ್ 6 ಅಪ್ಲೈ ಮಾಡಿದಳು. 2 ತಿಂಗಳಾಯಿತು, ಬರಲಿಲ್ಲ. ಮತ್ತೊಂದು ಸಲ ಅಪ್ಲೈ ಮಾಡಿದ್ಳು. ಅಪ್ಲೈ ಮಾಡಿದ್ಮೇಲೆ ವೋಟರ್ ಲಿಸ್ಟ್ ಚೆಕ್ ಮಾಡಿದ್ಮೇಲೆ ವೋಟರ್ ಲಿಸ್ಟ್ನಲ್ಲಿ 2 ಕಡೆಗೆ ಬಂದಿದೆ, 2 ಸಾರಿ ಬಂದಿದೆ ಒಂದೇ ಬೂತಲ್ಲಿ. ಇವರೇನು ಮಾಡಿಬಿಟ್ರು, ಇಲ್ಲಿ ನೋಡಿ, ಇದು ಭಾಳ ಅಂದರೆ ಹೆಂಗೆ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ ಮೀಡಿಯಾದವ್ರನ್ನ ಅನ್ನೋದಕ್ಕೆ. ಇದರಲ್ಲಿ ಬರೆದಿದ್ದಾರೆ ಅವರು ಸೋರ್ಸ್. ಇದಕ್ಕೆ ಆ ಶಕುನ ರಾಣಿ ಬಗ್ಗೆ ಸೋರ್ಸ್. 2 ಕಡೆ ವೋಟ್ ಹಾಕಿದ್ದಾಳೆ, 2 ವೋಟ್ ಹಾಕಿದ್ದಾರೆ. ಅವಳು ಹಾಕ್ಯಾಳೋ ಇನ್ಯಾರು ಹಾಕ್ಯಾರೋ ಗೊತ್ತಿಲ್ಲ ಅಂತ ಹೇಳಿದರು. ನಿಮ್ಮ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಹಿಂಗೆ ಯಾರು ಆರೋಪ ಮಾಡಲ್ಲೇನಪ್ಪ, ಹಂಗೆ ಆರೋಪ ಮಾಡಿದರು ರಾಹುಲ್ ಗಾಂಧಿಯವರು. ಇದು ಯಾವನು ಮಾರ್ಕ್ ಮಾಡಿದ್ದು? ಸೋರ್ಸ್ ಸೆಡ್ BLA ಮಾರ್ಕ್ ಎಲೆಕ್ಟ್ರೋಲ್ ರೋಲ್.
BLA. Who is BLA? Booth level agent of that party. ನನ್ನ ಪಾರ್ಟಿ ಅವ್ರದ್ದು ಇದೆ, ಅವ್ರ ಪಾರ್ಟಿ ಅವ್ರದ್ದು ಇದೆ. ಸೊ ನನ್ನ ಪಾರ್ಟಿಯವ್ನು ಚೆಕ್ ಮಾಡಿದ್ರಲ್ಲಿ ನಾನು ಇನ್ನೆಲ್ಲ ನನ್ನ ಕಡೆಯಲ್ಲಿ ಡಾಕ್ಯುಮೆಂಟ್ ಹಾಳು ಮಾಡ್ಕೊಳ್ಳಲ್ಲ, ನಾನು ಎಲ್ಲ ಇಟ್ಕೊಂಡಿದ್ದೀನಿ. ಒಂದೇ ಕಡೆಗೆ ವೋಟ್ ಮಾಡಿರೋದಿದೆ. ಅವನು ಯಾವನೋ ಮಾರ್ಕ್ ಮಾಡಿ ಕೊಟ್ಬಿಟ್ಟ ಎರಡೂ ಕಡೆ ವೋಟ್ ಮಾಡಿದ್ದಾರೆ ಅಂತ. ಆ ಅಮ್ಮನ್ನು ಕೇಳಿದ್ವಿ. ನಾನು ವೋಟ್ ಮಾಡಿರೋದು 1228 ಸೀರಿಯಲ್ ನಂಬರ್, ಬೂತ್ ನಂಬರ್ 341, ಒಂದೇ ಕಡೆ ವೋಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇವ್ರು ಮಾಡಿರೋ ಆರೋಪಗಳು ಇದು.